ಬೇಕಾಗ್ಯದ. ಕೃತಾಯುಗದೊಳಗ ಹೌದು 3 ಕಂಬಳಿ ಉತ್ಪತ್ತಿಯಾಗಿ ಬಂದು ಅದೇ ಜಾಗದೊಳಗ ಇನ್ನೊಂದು ಕಂಬಳಿ ತಯಾರಾಯ್ತು. ಹೌದ್ರಿಪ್ಪ. ಪಾರ್ವತಿ ಪರಮೇಶ್ವರನ ಲಗ್ನ ಆಗೋ ಟೈಮದೊಳಗ ಶಾಂತ ಮುತ್ಯ ಅನ್ನತಕ್ಕಂತವ ಹೌದು 6 ಕುರಿ ಒಂದು ಟಗರದ ಕಂಬಳಿಯನ್ನ ತಗೊಂಡು ಬಂದು ತಂದು ಪಾರ್ವತಿ ಪರಮೇಶ್ವರನ ಲಗ್ನದೊಳಗ ಆಯಾರಿಯಾಗಿ ಕೊಟ್ಟ. ಲಗ್ನ ಮುಗಿದ ಮೇಲೆ ಪರಮೇಶ್ವರ ಅದ ಕಂಬಳಿಯನ್ನ ಕಾಜಿನ ಕಂಬದೊಳಗಿಟ್ಟ. ಇಟ್ಟಾರಿಪ್ಪ. ಇದು ಹಿರಿಯರು ಹೇಳುವಂತ ಮಾತ. ಹೌದು. ಅವರ ಬಾಯಿಂದ ನಾವು ಕೇಳುವಂತ ಮಾತು. ಹೌದು. ಅದೇ ಕಂಬಳಿ ಕೈಲಾಸದೊಳಗ ಕಾಜಿನ ಕಂಬದೊಳಗೆ ಉಳಿತು ಅಂತ ಹಿಂಗ ಹಿರಿಯರು ಹೇಳ್ಕೊತ ಬಂದ್ರು. ಇದು 4ನೇ ಕಂಬಳಿ. ತದನಂತರದಲ್ಲಿ ಏನಾಯ್ತು ಅಂತ ಕೇಳಿದ್ರ ಏನ್ರಿಪ್ಪ ಅದು? ಈ ಯಾವ್ಯಾವ ಸಿದ್ಧರು ಯಾವ ರೀತಿಯಾಗಿ ಭಕ್ತಿ ಮಾಡಿದ್ರು ಅವರ ಭಕ್ತಿಗೆ ಅನುಗುಣವಾಗಿ ಆ ಕಂಬಳಿಯನ್ನು ಪರಮಾತ್ಮ ಕೊಟ್ಟ ಧರಣಿಗೆ ಕಳಿಸಿದ. ತದನಂತರದಲ್ಲಿ ಇವರು ಹೇಳಿದ್ರು ಕ್ಯಾವೆ ಮಾಡಿರ್ತಕ್ಕಂಥ ಪವಾಡ ಅಲಮೇಲ್ ತಾಲೂಕದಾಗ ರಾಮಾರೂಢರು ಮಾಡಿದ್ರ ಅಂತ ಹೇಳಿದ್ರು ಇವರು. ಒಂದು ವಿಷಯ ಅಮೋಘ ಸಿದ್ಧನ ಮಠ ಮನೆ ಒಳಗ ಕ್ಯಾವೆದಾರಿಗಳು ಎಷ್ಟೋ ಮಂದಿ ಅದಾರ, ಅವ್ರು ಪವಾಡ ಮಾಡಿಲ್ಲ. ಆರವಲ್ಲ ಅದಾರಲ್ಲ ಮಾಡ್ಯಾರಿ. ಹಸಿ ಜಗಲಿ ಮ್ಯಾಗಿಂದ ಎದ್ದು ಹೋಗ್ಯಾನ ಬೆಳ್ಳುಂಡಿಗೆ ಮಲ್ಕಾರಿಸಿದ್ದ ಸನ್ಯಾಸಿ ಅಲ್ಲ. ಕಲಿಯುಗದೊಳಗ ಕೃಷ್ಣ ಅವತಾರ ಉಮ್ದಿ ಮಲ್ಕಾರಿಸಿದ್ದ ಸನ್ಯಾಸಿ ಅಲ್ಲ. ಹೌದು. ಅವ್ರದ್ದು ಸನ್ಯಾಸಿ ಅಲ್ಲಿವ. ಹೌದಾ? ಆ ಕಡೆ ಹೋಗ್ಬೇಡ. ಇದ ಸರ್ವೆ ನಂಬರ್ದಾಗ ಕಂಡ ಕಡೆ ಉಳ್ದೈತಿನ. ಇದೇ ಸರ್ವೆ ನಂಬರ್ದಾಗ ಹೊಡಿ. ಹೌದಾ? ಇನ್ನು ಮುಂದ ಹೆಂಗ್ರಿಪ್ಪ ಅದು? ಅಲ್ಲಿ ಕಡೆ ಬಂದು ನೀನು ಒಂದು ಮಾತು ಹೇಳ್ತೀನಿ. ಸಿದ್ಧ ಮಾಲಿಂಗರಾಯ ದೈಗೊಂಡ ಗೌಡನ ಹಬ್ಬ ಹಕ್ಕು ಟೈಮದೊಳಗ ಭಂಡಾರ ಕೊಟ್ಟಿದ್ರು ಯಾವ ಕಾನೂರು ಮಠಕ್ಕೆ ಬರಬೇಕು ಅಂತ. ಹೌದು. 12,000 ದಂಡಿಗೆ ಕರ್ಕೊಂಡು ಕಂಬಳಿ ಹಾಸಿ ಕಂಬಳಿ ಮ್ಯಾಗ ಮಾಲಿಂಗರಾಯ ಬಂಡ ಕರ್ಕೊಂಡು ಬಿದರಿ ಬಬಲಾದಿ ಮುಂದೆ ಹೊಳೆ ದಾಟ್ಯಾನ. ಹೌದು. ಬೀಜ ಗುಂತಿ ಮೇಲೆ ಅದೇ ಕಂಬಳಿ ಬೀಸಿ ಮಳೆ ತರಿಸ್ಯಾನ. ಸಾಕ್ಷಾತ್ ಪಂಡರಪುರದ ಪಾಂಡುರಂಗ ದಾಮೋಜ ಪಂತನ ಬಂಧನ ಬಿಡುಗಡೆ ಮಾಡಬೇಕಾದ್ರ ಅದೇ ಕಂಬಳಿ ಕೋರಿ ಹೆಗಲ ಮೇಲೆ ಹಾಕೊಂಡು ಹರಕ ಪಟಕ ಸುತ್ತಕೊಂಡು ಹರಕಂಗಿ ಹಾಕೊಂಡು 9 ತ್ಯಾಪಿನ ದೋತ್ರ ಉಟ್ಕೊಂಡು ಎಲ್ಲಿ ಬೀದರ್ ಬಾದಶಾನ ಬಲ್ಲಿ ಹೋಗಿ ದಾಮೋಜ ಪಂತನ ಬಂಧನ ಬಿಡುಗಡೆ ಮಾಡ್ಯದ ಇದೇ ಒಂದು ಕಂಬಳಿ. ನಾ ಹೇಳುವಂತ ಮಾತಲ್ಲ. ಹೌದು. ಹಿಂದಿನ ಹಿರಿಯರು ಹೇಳ್ಕೊಂಡು ಬಂದಂತ ಮಾತ. ಹೌದು. ಇದು ಅಲ್ಲದೆ ಮತ್ತ 3 ಮುಂಗಡಿಯಲ್ಲಿ ಹಗ್ಗ ಕೋಲುಗಳಲ್ಲಿ ಅಂತರ ಡೇರೆ ಹೊಡೆದ 12 24 ವರ್ಷ ಮುತ್ಯ ತಪ ಮಾಡಬೇಕಾದ್ರ ನೆಲ್ಲಾಗಿ ನಿಂತಿದ್ದು ಇದೇ ಕಂಬಳಿನೇ. ಇದೇ ಕಂಬಳಿ ಇಲ್ಲ. ಹೌದು. ಕಂಬಳಿಯಲ್ಲಿ ಪ್ರಕಾರಗಳು ಕಂಬಳಿ ಬ್ಯಾರೆ, ಜಾಡೆ ಬ್ಯಾರೆ, ಗೊಂಗಡಿನೇ ಬ್ಯಾರೆ. ಹೌದು. ಗೊಂಗಡಿ ಯಾವ್ದನ್ನ ಬೇಕು, ಜಾಡಿ ಯಾವ್ದನ್ನ ಬೇಕು, ಕಂಬಳಿ ಯಾವ್ದನ್ನ ಬೇಕು. ಹೌದು. 3 ಪ್ರಕಾರ. ಹೌದು. ಇನ್ನೂ ವಿಶೇಷವಾಗಿರ್ತಕ್ಕಂಥ ಮಾತ ಏನ್ರಿಪ್ಪ? ಒಡೆಯರಲ್ಲಿ 3 ಪ್ರಕಾರಗಳುಂಟು. ಹೌದು. ಒಂದು ಸರ್ವಣ್ಣವರು ಒಡೆಯರು, ಒಂದು ಅಮ್ಮೋಗಿ ಒಡೆಯರು, ಒಂದು ಮಂಕ ಒಡೆಯರು. ಹೌದು. ಸರ್ವಣ್ಣವರು ಒಡೆಯರು ಅಂದ್ರೆ ಯಾರಿಪ್ಪ ಅದು? ರೇವಣ ಸಿದ್ದನ ಒಡೆಯರು. ಇವ್ರಿಗೆ 21 ಎಡಿನ ಜಾಡಿ ಅದ. ಹೌದು. ಅಮ್ಮೋಗಿ ಒಡೆಯರು ತಮಗ 3 ಎಡ ಒಂದು ಮುತ್ಯಾಲೆ ಅದ. ಹೌದು. ಇನ್ನು ಮಂಕ ಒಡೆಯರು ಅಂದ್ರೆ ಸೊಲ್ಲಾಪುರದ ಸಿದ್ದರಾಮನ ಒಡೆಯರು. ಹಿಂಗ 3 ನಮ್ಮ ಹಾಲು ಮತ ಧರ್ಮದೊಳಗ 3 ಮಂದಿ ಒಡೆಯರ ಕಂಬಳಿಗಳದಾವ. ಸಂತತಿ ಬೆಳ್ಕೊಂಡು ಬತ್ತು. ಹೌದು. ಇನ್ನ 3 ಎಡ ಒಂದು ಮುತ್ಯಾಲೆ. 3 ಎಡ ಒಂದು ಮುತ್ಯಾಲೆ ಅಮೋಘ ಸಿದ್ದನ ಮಠ ಮನೆ ಉಳಿತು. 2 ಎಡ ಒಂದು ಮುತ್ಯಾಲೆ ನಮ್ಮ ಮಾಳಿಂಗರಾಯನ ಸಂಪ್ರದಾಯದೊಳಗೆ ಬತ್ತು. 21 ಎಡ ಒಂದು ಯಾವ್ದು ರೇವಣ ಸಿದ್ದನ ಮಠ ಮನೆಯಲ್ಲಿ ಉಳಿತು. ಹೌದು. ಇನ್ನು 3 ಎಡ ಇರ್ಲಾರ್ದೆ ಬರೇ ಮುತ್ಯಾಲದ ಒಂದೇ ಅಮೋಘ ಸಿದ್ದನ ಮಠ ಮನೆ ಒಳಗ ಒಂದು ಜಾಗದೊಳಗೈತಿ. ಅದು ಯಾವ ಮಠ ಮನೆ ಒಳಗೈತಿ? ಸದ್ಯ ಕಂಬಳಿ ಅದ. ಹೌದಾ? ಬರೇ ಮುತ್ಯಾಲ ಒಂದೇ ಅದ, 3 ಎಡ ಇಲ್ಲ. ಹೌದು. ಖರೆ ಯಾವ ಸ್ಥಾನದಾಗದ ಎದರ ಸಂಬಂಧ ಮುತ್ಯಾಲಿ ಒಂದೇ ಉಳಿತು ಅನ್ನುವಂತ ಮಾತು ನನಗೆ ಗುರುತಿಲ್ಲ. ಹಿಂದೆ ಹಿರಿಯರು ಏನೋ ಹೇಳ್ಕೊತ ಬಂದ ಪ್ರಕಾರ ನಾನು ನಿಮಗೆ ಕೇಳಾಕತ್ತೀನಿ. ಬಂದ್ರೆ ಹೇಳ್ರಿ, ಬರ್ಲಿಲ್ಲ ಅಂದ್ರೆ ಬಿಡ್ರಿ. ಅವ್ರು ನಮ್ಮ ಜಾಡಿದಾಗ ಕೇಳ್ರ ಮತ್ತೆ ಇನ್ನೊಂದು ಕಣ್ಣದಾಗ ರಾಶಿ ತಿಳಿದ್ರ ಮಾಡೋನು, ಗಾಳಿ ಬಿಟ್ರ ತುರುನು. ಇಲ್ಲಂದ್ರ ಅಮೋಕ್ಷದ ಮುತ್ಯ ಬರಮದೇವ್ರು ಏನ್ ಆಶೀರ್ವಾದ ಕೊಡ್ತಾರ. ಹೌದು. ಮಾತುಗಾತ ಆಗಬಾರ್ದು, ಮಾನ್ಯವಾಗಿರ್ಬೇಕು. ಅಮೋಕ್ಷದ ಮುತ್ಯನು ಅಟ್ಟೆ, ಬರಮದೇವ್ರು ಅಟ್ಟೆ, ನಮ್ಮಪ್ಪ ಬೀರದೇವ್ರು ಅಟ್ಟೆ, ಮಾಲಿಂಗರಾಯನು ಅಟ್ಟೆ, ಸೋಮಲಿಂಗನು ಅಟ್ಟೆ ಅನ್ನುವಂತ ಮಾತನ್ನ ಹೇಳಿ ಯಥಾಮತಿಗೆ ನೆಲಕಿದಟ್ಟು ಇಲ್ಲಿವರೆಗೆ ಕಂಬಳಿ ವಿಷಯ ಮಾತಾಡಿನಿ. ಹೇಳ್ಕೊತ ಅದ್ರ ಸಾಣದಲ್ಲ, ಸತ್ಯದ
ಧರ್ಮರ ಜಾಡಿ ಮಾಡಿರ್ತಕ್ಕಂಥ ಅಗಾಧವಾದ ಅದಕ್ಕೆ ಕೊನೆಯದಾಗಿ ಈ ಭೂಮಿ ಮೇಲೆ ಮಾಳಿಂಗರಾಯ ಗುರು ಸೇವಾ ಮಾಡುತ್ತ ತಾಯಿ ತಂದೆ ಸೇವಾ ಮಾಡುತ್ತ ದೇವರಾದ. ಹೌದು. ಅಮೋಘ ಸಿದ್ಧ ಮುತ್ಯನು 7 ಯುಗದಲ್ಲಿ ಒಂದೊಂದು ಅವತಾರದೊಳಗೆ ಗುರುವಿನ ಸಲುವಾಗಿ ಸಾನಿಧ್ಯರಾಗಿ ಸವಿದ ಶ್ರೀಗಂಧ ಕೊಡ್ಡಾಗಿ ನವಿದ. ಹೌದು. 7 ಅವತಾರಗಳಲ್ಲಿ ಒಂದು ಅವತಾರ ರೋಮೇಶ ಋಷಿದು. ಹೌದು. ಈ ರೋಮೇಶ ಋಷಿದ ಅವತಾರ ಒಂದು. ರೋಮೇಶ ಋಷಿ ಅವತಾರದಾಗ ಆ ರೋಮೇಶ ಋಷಿಗೊಬ್ಬ ತಮ್ಮದಾನ. ಅವನ ಹೆಸರೇನು? ಹೌದು. ರೋಮೇಶ ಋಷಿಯ ತಂದೆ ಹೆಸರೇನು? ಹೌದಾ. ತಂದೆ ರೋಮೇಶ ಋಷಿ ಒಂದು ಸೃಷ್ಟಿ ಮಾಡ್ಯಾನ. ಈ ಭೂಮಿ ಮೇಲೆ ಸದ್ಯ ನೋಡಾಕ್ ಸಿಗ್ತದ. ಅದು ಯಾವ ಸೃಷ್ಟಿ? ಹೌದಾ. ಇದು ಅಮೋಘ ಸಿದ್ಧನ ಜಾಡಿ ಒಳಗಿನ ಮಾತು. ಹೌದು. ಹಿಂಗೊಂದದ ರಾಹುಲ್ ಮಾಸ್ತರ್ ನೀ ಇನ್ನೂ ಬಾಳೆ ಬೆಳಗಾವ್ ಇದ್ದಿ. ಹೌದು. ಹಿಂಗೆ ಇದು ಅಗಿ ಬೆಳಿಲಿ, ಉಟ್ಟಿಗೆ ಗ್ರಾಮದವರ ಆಶೀರ್ವಾದ ರಾಹುಲ್ ಮೇಲೆ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಮಾಳಿಂಗರಾಯ, ಬೀರದೇವರ, ಬಸವಣ್ಣವರು, ರೇವಣಸಿದ್ರು, ತಾಯಿ ತಂದೆ, ಗುರು ಹಿರಿಯರ ಸೇವಾ ಮಾಡಿದ್ರು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ, ಹೇಳ್ರಿಪ್ಪ. ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದಿದ್ದೇವಪ್ಪ ಅಂತಂದ್ರ ತೀರ್ಥ ಕ್ಷೇತ್ರಗಳ ತಿರುಗುದು ವೇಸ್ಟ್ ತಿಳಿದ ನೋಡಿ ನಿನ್ನ ಒಳಗಿನ ಗುಟ್ಟು ಕಾಶಿ ರಾಮೇಶ್ವರ ತಿರುಗಿದ್ರ ದೇವರಿಲ್ಲ ತಾಯಿ ತಂದೆನ ಬಿಟ್ಟು. ಹೌದು. ಮೊದಲು ತಾಯಿ ತಂದೆ ಸೇವಾ ಮಾಡಬೇಕು. ತಾಯಿ ತಂದೆ ಮನಸ್ಸು ಮರಗಿಸಬಾರದು. ತಾಯಿ ತಂದೆನ ಬಾಯಿ ನೋಡಿ ಉಣಿಸಿ ಅವರ ಮನಸ್ಸು ಕುಲು ನಗಸಿದ್ರ ಮುಕ್ಕೋಟಿ ದೇವತೆಗಳು ಬಂದು ನಿಮ್ಮ ಮನೆ ಒಳಗೆ ವಾಸ ಮಾಡ್ತಾವ ಅನ್ನುವಂತ ಮಾತನ್ನ ಹೇಳಿ ಯಾವ ರೀತಿಯಾಗಿ ತಾಯಿ ತಂದೆ ಸೇವಾ ಮಾಡಬೇಕು ಎಡೆ ನೋಡಿ ಹಾಡಿ ರಾಹುಲ್ ಚಾನ್ಸ ಭೇಟಿ ಕೊಡೋಣ್ರಿ, ಕೊಟ್ಟು ಕೊಡುವಂತಮ್ಮ. ಹೌದಾ.